ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿವತ್ತು ಸಂಡೇ ಇದ್ರೂ ಕೂಡ ನಿಮ್ಮ ವಿಡಿಯೋ ಲೇಟಾಗೆ ಬರ್ಲಿಕ್ಕತ್ತದ ಅಂತಂತೀರೇನ್ರಿ? ಸಂಡೇ ಅಂದ್ರೇ ಹಂಗರಿ, ಆರಾಮಾಗಿ ಮಾಡೋದು. ಸಂಡೇ ಅಂತ ಹೇಳಿ ನಮ್ಮ ಮೈಂಡ್ ಫಿಕ್ಸ್ ಆಗಿಬಿಟ್ಟದ. ಲೇಟಾಗಿ ಹೇಳೋದು, ಲೇಟಾಗಿ ಕೆಲಸ, ಟಿಫಿನ್ ಟೈಮಿಗೆ ಟಿಫಿನ್ ಇಲ್ಲ, ಊಟದ ಟೈಮಿಗೆ ಊಟ ಇಲ್ಲ. ಹಂಗೆ ಮತ್ತು ಥಂಡಿ ಮಾತ್ರ ಮತ್ತೆ ವಾಪಸ್ ಥಂಡಿ ಬಿಟ್ಟದಂತಾರೆ ನೋಡ್ರಿ. ಥಂಡಿ ದಿವಸನೇ ಅದ ಅಂದ್ರೆ ಆಲ್ರೆಡಿ ಥಂಡಿ ಅಂತೂ ಇದ್ದೇ ಇರ್ತದೆ. ಅದು ಬಿಟ್ಟು ಮತ್ತೊಂದು ಎಕ್ಸ್ಟ್ರಾ ಥಂಡಿ ಅಂಥೇಳಿ 2-3 ಥಂಡಿಗಳ ಜೋಡಿ ಕೂಡಿ ನಮ್ಮನ್ನೆಲ್ಲ ನಡಗಿಸ್ಲಿಕ್ಕತ್ಬಿಟ್ಟಾವ ಅನ್ನಂಗಾಗ್ಯದ ನೋಡ್ರಿ. ಭಾಳ ಅಂದ್ರೆ ಭಾಳ ಥಂಡಿ ಅದ. ಅದಕ್ಕೇನದ ಇವತ್ತು ಎಲ್ಲ ಸಾವಕಾಶ ಎದ್ದು ಬಿಸಿನೀರು ಕುಡಿದು ಮನೆ ಒಳಗೆಲ್ಲ ಕಸ ಎಲ್ಲ ಮುಗಿಸಿ ಹೊರಗೆ ಕಸ ಹುಡುಗ್ಲೇತೀವಿ. ಎಷ್ಟಾಗ್ಯದ ಟೈಮು ಅಂಥೇಳಿ ನೀವೇ ಗೆಸ್ ಮಾಡ್ಬೋದು ಆರಾಮಾಗಿ. 7 ಗಂಟೆ ಮೇಲೇನೆ ಆಗ್ಯದ್ರಿ. 7:15, 7:20 ಎಲ್ಲ ಕೆಲಸ ಎಲ್ಲ ಮುಗಿಸಿ ಒಳಗೆ ಹೋಗ್ಬೇಕಂದ್ರೆ 8 ಗಂಟೆ ಆಗಿತ್ತು ನೋಡ್ರಿ. ಒಂದು ಸ್ವಲ್ಪ ಬಿಸಿಲು ಬಿದ್ದದ. ಅಷ್ಟು ಹೊರಗೆ ಬಂದ್ರೆ ಬಿಸಿಲದ, ಆದ್ರೆ ಥಂಡಿ ಮಾತ್ರ ಸತತವಾಗಿ ಹೋಲ್ ಡೇ ಥಂಡಿ ದಿವಸ ಥಂಡಿ ಅದ ನೋಡ್ರಿ. ಈಗೇನದ ಮುಂಜಾನೆ ಕೆಲಸ, ಅದರೊಳಗೂ ಸಂಡೇ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಕೆಲಸ ಮಾಡೋದಿರ್ತದೆ. ದಿನನಿತ್ಯ ಏನದ ಅದೇ ಟೈಮಿಗೆ ಆಗ್ಬೇಕಂತಿರ್ತದೆ ಕೆಲಸ. ಹಾಗಾಗಿ ಹಿಂಗೇ ಆಗ್ಬೇಕನ್ನೋದಿಲ್ಲ, ಮುಗಿಸೋದು ಅದೇ ಕೆಲಸದೊಳಗೆ ಸತತವಾಗಿ ಭಾಳೋ ತನಕ ಮಾಡ್ಕೋತ ಕೂಡೋದು ಇರಂಗಿಲ್ಲ ನೋಡ್ರಿ. ಹಾಗಾಗಿ ಇವತ್ತು ಸಂಡೇದ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಗಿಡದೊಳಗೆ ಏನು ಒಣಗಿದ್ದು ಎಲೆಗಳನ್ನು ತೆಗಿಯೋದು, ಎಲ್ಲ ಚೆಂದಾಗಿ ನೀರು ಹೊಡೆಯೋದು, ಎಲ್ಲ ಇಷ್ಟೆಲ್ಲ ಕೆಲಸ ಇರ್ತದೆ. ಹೊಸ್ತಿಲಕ್ಕೆ ಹಾಕೋ ರಂಗೋಲಿ ಕೇಳಿದ್ರು ಒಬ್ರು, 1-2 ಸರಿ ಕಮೆಂಟ್ ಬಂದಿತ್ತಿದು. ಅದಕ್ಕೆ ಇವನೇನದ ಎಳೆಗಳು 6ರಂತೆ 4
ಸರಿ ಹಾಕಿದ್ರೂ ನಡೀತದೆ, ಅಥವಾ 4ರಂತೆ 6 ಸರಿ ಹಾಕಿದ್ರೂ ನಡೀತದೆ. ಒಟ್ಟು ಟೋಟಲಿ 24 ಆಗಬೇಕು. ಮತ್ತು ಶಂಖಚಕ್ರ ಹೊತ್ಸಲ ಮೇಲೆ ಹಾಕಬೇಡ್ರಿ. ಒಬ್ರು ಕೇಳಿದ್ರಿ ಇದನ್ನ ಆಲ್ರೆಡಿ, ಯಾಕಂದ್ರೆ ತುಳಿತೀವಿ ನಾವು ಅದನ್ನು. ನಾನು ಎಲ್ಲೋ ಓದಿದ ನೆನಪು, ಹಾಗಾಗಿ ಅವು ಬಿಟ್ಟು ಶಂಖಚಕ್ರ ಬಿಟ್ಟು ಶ್ರೀಕಾರ, ಸ್ವಸ್ತಿಕ ಇವೆಲ್ಲ ಹಾಕ್ಬೋದು. ಪದ್ಮ ಮತ್ತು ಆಕಳ ಪಾದ, ಲಕ್ಷ್ಮೀ ಪಾದ ಇಷ್ಟು ಹಾಕೋದಿರ್ತದೆ. ಎಡಕ ಬಲಕ ಜಯ ವಿಜಯರು ಸತತವಾಗಿ ನಮ್ಮ ಮನೆಯನ್ನು ಕಾಯ್ತಾರ. ಯಾವುದೋ ಶಕ್ತಿಯನ್ನು ನಮ್ಮ ಮನೆಯೊಳಗೆ ಬಿಡಂಗಿಲ್ಲ ಅನ್ನೋ ಒಂದು ನಮ್ಮ ಮನಸ್ಸಿನಂತೆ ಎಲ್ಲ ಇರ್ತದೆ. ಮತ್ತು ನಂಬಿಕೆನೂ ಇರಬೇಕು ಅಷ್ಟೆ. ಆಮೇಲೆ ಶ್ರೀಗುಡ್ಡ ರಂಗೋಲಿ ಮೊದಲು 5 ಶ್ರೀ, ಆಮೇಲೆ 4, ಆಮೇಲೆ 3, 2, 1 ಇದು ಶ್ರೀಗುಡ್ಡ ರಂಗೋಲಿ. ಈಗ ಒಬ್ಬೊಬ್ಬರಿಗೆ ಏನದ ಜಾಗ ಬಲಕ್ಕಿನ ಸೈಡ್ ಜಾಗ ಇರ್ತದೆ, ಎಡಕ್ಕಿರಂಗಿಲ್ಲ, ಎಡಕಿನ ಸೈಡ್ ಜಾಗ ಇರ್ತದೆ, ಬಲಕ್ಕಿರಂಗಿಲ್ಲ. ಅಂಥವ್ರು ಯಾವ ಕಡೆ ಇರ್ತದೋ ಅಷ್ಟು ಎಡಕ ಅಥವಾ ಬಲಕ ಹಾಕ್ಬೋದು. ಆಮೇಲೆ ಅಪಮೃತ್ಯು ಪರಿಹಾರ ರಂಗೋಲಿ ಇವಿಷ್ಟು ದಿನನಿತ್ಯ ಹಾಕೋದು. ಇವನ್ ಬಿಟ್ಟು ಮತ್ತು ಅಂಗಳದೊಳಗೆ ದೊಡ್ಡ ಜಾಗ ಇತ್ತಂದ್ರೆ ದೊಡ್ಡ ರಂಗೋಲಿ ಹಾಕ್ರಿ. ಇಷ್ಟಂತೂ ಹಾಕೋದು ಭಾಳ ಅಂದ್ರೆ ಭಾಳ ಚಲೋ. ಎಷ್ಟೊಂದು ನಮ್ಮನ್ನು ಕಷ್ಟಗಳಿಂದ ಅನ್ರಿ ಎಲ್ಲದರಿಂದ ಪಾರು ಮಾಡ್ತದೆ. ಅಪಮೃತ್ಯು ಪರಿಹಾರ ರಂಗೋಲಿನೂ ಚಲೋನೇ, ಶ್ರೀಗುಡ್ಡನೂ ದಿನದಿಂದ ದಿನಕ್ಕೆ ಮನೆ ಏರ್ಕೋತಾನೆ ಹೋಗ್ತದೆ. ನಾ ಮೊದಲು ಶುಕ್ರವಾರ ಮಂಗಳವಾರ ಅಷ್ಟೇ ಹಾಕ್ತಿದ್ದೀರಿ. ಈಗ ದಿನನಿತ್ಯನೇ ಅಂದರೆ ಏನಿಲ್ಲ ಅಂದರೂ ಒಂದು 2 ವರ್ಷ ಆಯಿತು ನಿತ್ಯ ಹಾಕ್ಲಿಕತ್ತೀನಿ. ನೀವು ಏನದ ಹಾಕ್ರಿ, ಚಲೋ ಆಗ್ತದೆ. ಇಷ್ಟೆಲ್ಲ ಆಗಿ ಒಂದು ಸಿಂಪಲ್ ಆದ ರಂಗೋಲಿ ಹಾಕ್ಲಿಕತ್ತೀನಿ. ಒಂದು ರಂಗೋಲಿ ಹಾಕೋತ ಮುಂಜಾನೆ ಮಾತು ಬೇಕೇ ಬೇಕು, ಹೌದಿಲ್ರಿ? ನಮ್ಮ ಫ್ಯಾಮಿಲಿಯರ್ಸೇ ಎಷ್ಟೋ ಮಂದಿ ಮುಂಜಾನೆ ಮಾತನ್ನು ಇಷ್ಟಪಡ್ತಾರೆ, ಕೇಳೋ ಸಲುವಾಗಿನೇ ವಿಡಿಯೋನೂ ನೋಡ್ತಾರೆ. ಹಾಗಾಗಿ ಮುಂಜಾನೆ ಮಾತು ಹೇಳೋಣ್ರಿ. ಜೀವನದಲ್ಲಿ ಏನೇ ಬಂದರೂ ಎದುರಿಸುವೆ ಎಂದು ನೀನು ಪಣ ತೊಟ್ಟಿ ನಿಂತರೆ ವಿಧಿಯೂ ಕೂಡ ಒಮ್ಮೆಲೆ ನಿಬ್ಬೆರಗಾಗುವುದು. ಆ ನಿನ್ನ ಧೈರ್ಯ ನೋಡಿ ಎಷ್ಟು ಖರೆ ಅದರಿ. ಅದು ಧೈರ್ಯ ಇರಬೇಕು ನಮಗೆ ಯಾವಾಗಲೂ. ಕಷ್ಟದ ಸಮಯದಲ್ಲಿ ಧೈರ್ಯ ಇತ್ತಂದ್ರೆ ಭಾಳ ಸಹಾಯವನ್ನು ಮಾಡ್ತದೆ. ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಕಲಿಯಬೇಕಾದ್ದು ಬಹಳಷ್ಟು ಇದೆ. ಈ ಬದುಕು ಕ್ಷಣಕ್ಕೊಂದು ಪಾಠವನ್ನು ಕಲಿಸುತ್ತದೆ. ದುಃಖದ ಬೆನ್ನ ಹಿಂದೆ ಸುಖ, ಸುಖದ ಬೆನ್ನ ಹಿಂದೆ ನೋವು, ಹೀಗೆ ಅನೇಕ ಅನುಭವಗಳನ್ನು ಕೊಡುತ್ತದೆ. ಒಟ್ಟಿನಲ್ಲಿ ದೇವರ ಕುಲುಮೆಯಲ್ಲಿ ನಾವೆಲ್ಲರೂ ಹಸಿ ಕಬ್ಬಿನ ಇದ್ದಂತೆ. ಅಂದ್ರೆ ಅದನ್ನು ಬಿಸಿ ಮಾಡಿ ತನಗೆ ಬೇಕಾದ ಆಕಾರಕ್ಕೆ ತಿರುಗಿಸಿಕೊಳ್ಳುವುದು ಅವನಿಷ್ಟ. ಅವನ ಇಷ್ಟಕ್ಕೆ ಮಣಿಯುವುದು ನಮ್ಮ ಕರ್ತವ್ಯವಷ್ಟೇ. ಇಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಇದು ಖರೇನೂ ಅದ. ಈಗ ಇವತ್ತು ಬಹಳ ಹ್ಯಾಪಿಯಾಗಿ ಇರ್ತೀವಿ ಅಂತಂದ್ರೆ ಅದೇ ನಮ್ದು ನಾಳೆನೂ ಹಂಗೆ ಇರ್ತೀವಿ ಅಂತಲ್ಲ. ಅವತ್ತಿನ ದಿವಸ ತಲೆನೋವಾದ್ರೂ ಇರ್ಬೋದು, ಹೊಟ್ಟೆ ನೋವಾದ್ರೂ ಇರ್ಬೋದು, ಏನೋ ಮನಸ್ಸಿಗೆ ನೋವಾಗಿರ್ಬೋದು, ಆ ಥರ. ಇನ್ನೊಂದು ದಿವಸ ಹಿಂಗೆ ಒಂದು ದಿವಸ ಇದ್ದಂತೆ ಒಂದು ದಿವಸ ನಾವಿರಂಗಿಲ್ಲ. ಇದಕ್ಕಾಗಿಯೇ ಯಾವಾಗಲೂ ದೇವರ ನಾಮಸ್ಮರಣೆ ನಮ್ಮ ದಿನನಿತ್ಯದ ಸ್ಟಾರ್ಟಿಂಗ್ ಏನದಲ್ಲ ಒಂದು ಗುಡ್ ವೇ ಒಳಗೆ ಹೋಗಬೇಕು. ಇಡೀ ಹೋಲ್ ಡೇ ನಮ್ದು ಒಂದು ಏನೋ ಖುಷಿ ಒಳಗೆ ಇರಬೇಕು ಅಂತಂದ್ರೆ ಅದರ ಸಲುವಾಗಿ ಲಘು ಹೇಳೋದು ನೋಡ್ರಿ. ಅರ್ಲಿ ಮಾರ್ನಿಂಗ್ ನೋಡ್ರಿ, ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ, ಅದರ ಜೊತೆಗೆ ಒಂದು ಅರ್ಥಪೂರ್ಣವಾದ ಥಾಟ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು, ಸಂಡೇ ಅಂದ ತಕ್ಷಣನೇ ಇಡ್ಲಿ ದೋಸೆ ಬೇಕಾಗ್ತದೆ. ನಮ್ಮನೆ ಒಳಗೆ ಎವ್ರಿ ಸಂಡೇ ಇರಂಗಿಲ್ಲ ಇಡ್ಲಿ ದೋಸೆ, ಯಾವಾಗೋ ಒಂದು ಸಾರಿ ಇರ್ತಾವ. ಅದು ಒಂಚೂರು ಹೆಲ್ದಿ ವೇ ಒಳಗೆ ಇರಲಿ ಅಂತ ತಿಳ್ಕೊಂಡು ದೋಸೆ ಮಾಡ್ಲಿಕತ್ತೀನಿ. ನವಣಕ್ಕಿ 2 ಗ್ಲಾಸ್ ನವಣಕ್ಕಿ, 1 ಗ್ಲಾಸ್ ಅಕ್ಕಿ, ಒಂದಕ್ಕೆ ಒಂಚೂರು ಕಡಿಮೆ ಉದ್ದಿನ ಬೇಳೆ, 1 ಮುಷ್ಟಿಯಷ್ಟು ಮೆಂತೆ, ಹೆಸರುಬೇಳೆ 1 ಗ್ಲಾಸು, ಇಷ್ಟು ಹಾಕಿನಿ ನೋಡ್ರಿ. ಈಗ ಮಿಕ್ಸಿ ಮಾಡ್ಕೊಳ್ಳೋ ಹೊತ್ನ್ಯಾಗ ಒಂದು ಸ್ವಲ್ಪ ಚುಣ್ಮುರಿ ಹಾಕಿ ತೆಗೆದು ಬಿಡ್ತೀನಿ. ಎಷ್ಟು ಮಸ್ತ್ ಆಗ್ತದಂದ್ರಿ ಹಿಟ್ಟು ಮಾತ್ರ. ಈಗ ನೋಡಿದ್ರೇನೆ ಅನಿಸ್ಲಿಕ್ಕತ್ತದ ನೋಡ್ರಿ, ಮುಂಜಾನೆ ಹಿಂಗೆ ಉಬ್ಬಿ ಬಂದ್ಬಿಟ್ಟದ. ಇಂಥ ಥಂಡಿ ಒಳಗೂ ನಾವು ಅನ್ಕೋತೀವಿ ಉಬ್ಬಂಗಿಲ್ಲ ಅಂಥೇಳಿ. ಇಷ್ಟು ಮಸ್ತ್ ಆಗ್ಯದ. ಇದನ್ನ ನೋಡಿದ್ರೇನೆ ಅನಿಸ್ತದ ದೋಸೆ ಎಷ್ಟು ಟೇಸ್ಟ್ ಆಗಿರಬಹುದು ಅಂಥೇಳಿ.
ಖರೇನೇ ರೀ, ದೋಸೆ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿದ್ದು. ಅದರ ಜೊತೆಗೆ ಪಲ್ಯ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ತಿಳ್ಕೊಂಡು ಸೋರೆಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೀನಿ ರೀ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ತೊಪ್ಪಲು ಉಳ್ಳಾಗಡ್ಡಿ ಹೆಚ್ಚಿಟ್ಕೋತೀನಿ. ತೊಪ್ಪಲು ಉಳ್ಳಾಗಡ್ಡಿ ಒಂದು 2 ಸೂಡಿದ್ದು, 1 ಸೂಡು ತೊಪ್ಪಲು ಉಳ್ಳಾಗಡ್ಡಿ ಮತ್ತು ಸೋರೆಕಾಯಿ ಇವೆಲ್ಲ ತೊಳೆದೇ ಫಸ್ಟ್ ಒಂದು 2 ಸಾರಿ ತೊಳೆದೇ ಉಪಯೋಗಿಸೋದು. ಯಾಕಂದ್ರೆ ಕೆಮಿಕಲ್ ಇರ್ತದೆ, ಎಲ್ಲ ಪೌಡ್ರ್ ಹೊಡೆದಿರ್ತಾರೆ, ಎಣ್ಣೆ ಎಲ್ಲ ಎಲ್ರಿಗೂ ಗುರ್ತಿದ್ದದ. ಆದರೂ ಕೂಡ ಮತ್ತೊಂದು ಸಾರಿ ಹೇಳೋದು, ಎಲ್ಲ ಸಣ್ಣಾಗಿ ಚೆಂದಾಗಿ ಹೆಚ್ಚಿಟ್ಕೋತೀನಿ. ಒಂದು 4-5 ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವ ಎಲ್ಲ ರೆಡಿ ಇಟ್ಕೊಂಡು ಮಾಡ್ಲಿಕ್ಕತ್ತೆ ಅಂತಂದ್ರೆ ಫಾಸ್ಟಾಗಿ ಆಗಿಬಿಡ್ತದೆ. ಯಾಕಂದ್ರೆ ಕೆಲಸ ಮುಗಿಸಿ ಎಲ್ಲ ಟಿಫಿನೇ ನಮ್ದು ಇವತ್ತು 11 ಗಂಟೆ ಆಗ್ಯದ ನೋಡ್ರಿ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು, ಹಸಿ ಮೆಣಸಿನ್ಕಾಯಿ ಮತ್ತು ಹೆಚ್ಚಿ ಇಟ್ಕೊಂಡ ಉಳ್ಳಾಗಡ್ಡಿ, ತೊಪ್ಪಲ ಉಳ್ಳಾಗಡ್ಡಿ ಎರಡನ್ನೂ ಹಾಕಿ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ. ಫಸ್ಟ್ ಅಷ್ಟು ಚೆಂದಾಗಿ ಫ್ರೈ ಮಾಡಿದ ಮೇಲೆ ಇದರ ಒಳಗೆ ಸೋರೆಕಾಯಿ ಹೆರೆದಿಟ್ಕೊಂಡಿನಿ, ಸೋರೆಕಾಯಿ ಹಾಕ್ತೀನಿ. ಅದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೋತೀನಿ. ಹಸಿ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಆ ಪೇಸ್ಟು ಇದ್ರೊಳಗೆ ಹಾಕ್ತೀನಿ. ಖರೆ ಹೇಳ್ತೀನಿ ರೀ, ಎಷ್ಟು ಟೇಸ್ಟ್ ಆಗಿತ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು. ಎಲ್ಲರೂ ನಮ್ಮ ಮನೆ ಒಳಗೆ ಇಷ್ಟಪಟ್ಟರು. ನೀವು ಕೂಡ ಹಿಂಗೊಂದ್ಸರಿ ಇದೇ ಪಲ್ಯ ಟ್ರೈ ಮಾಡಿ ನೋಡ್ರಿ. ಆರೋಗ್ಯಕ್ಕೂ ಒಳ್ಳೆಯದು. ಸೋರೆಕಾಯಿ ಭಾಳ ಅಂದ್ರೆ ಭಾಳ ಒಳ್ಳೇದು ಆರೋಗ್ಯಕ್ಕೆ. ಅದಕ್ಕೆ ಆದಷ್ಟು ಜಾಸ್ತಿ ಯಾವ್ದು ಆರೋಗ್ಯಕ್ಕೆ ಭಾಳ ಚಲೋ ಇರ್ತದಲ್ಲ ಅದನ್ನೇನದ ನಾವು ಡಿಫ್ರೆಂಟ್ ಟ್ರೈ ಮಾಡಿ, ಟೇಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡಿ ಮಾಡೋದ್ರಿ. ಮನೆಯೊಳಗೆ ಎಲ್ಲರೂ ಇಷ್ಟನೂ ಪಡ್ತಾರೆ. ಈ ಪಲ್ಯಕ್ಕೆ ಏನದ ಒಂದು ಸ್ವಲ್ಪ ನಾನು ಮಸಾಲೆ ಪುಡಿ ಮೊನ್ನೆ ರೆಡಿ ಮಾಡಿದ್ವಲ್ಲ, ಮಸಾಲೆ ಪುಡಿ ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ. ಖಾರ ಮಾಡಿದಾಗ ಸ್ವಲ್ಪ ಬೆಲ್ಲ ಹಾಕಬೇಕು, ಟೇಸ್ಟ್ ಆಗ್ತದೆ. ಮತ್ತು ಇದ್ರೊಳಗೆ ನಾನು ಒಠಾಣಿನೂ ಹಾಕೀನಿ, ಹಸಿ ಒಠಾಣಿ. ಇವೆಲ್ಲ ಹಾಕಿ ಒಂದು 2-3 ಕುದಿಸಿ ತೆಗೆದು ಬಿಟ್ರೆ ಫ್ಲೇವರೇ ಬರ್ಲಿಕ್ಕತ್ತದ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಡಿಫ್ರೆಂಟ್ ಫ್ಲೇವರು, ಅಷ್ಟು ಮಸ್ತಾಗಿದೆ. ಹಾಕೊಂಡು ತಿನ್ನಬೇಕು ಅಂತ ಅನಿಸ್ತದಲ್ಲ ಹಂಗೆ. ಯಾಕಂದ್ರೆ ಟೈಮು ಈಗ 11 ಗಂಟೆ ಆಗಿಬಿಟ್ಟದ ಮತ್ತು ಹಸಿವಿ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಎಲ್ರಿಗೂ. ಇನ್ನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಒಂದು ಇವತ್ತಿನ ವಿಶೇಷ ಹೇಳ್ತೀನಿ ನೋಡ್ರಿ. ಇಷ್ಟ ಆಯಿತು, ಪಲ್ಯ ಅಂತೂ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಹಾಕಿ ಸರಿಸಿ ಇಟ್ಬಿಡ್ತೀನಿ. ಇನ್ನು ದೋಸೆ ಹಂಚಿಟ್ಟು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಹಂಚು ಎಲ್ಲರೂ ಎವ್ರಿ ಟೈಮ್ ನಾನು ದೋಸೆ ಮಾಡಿದಾಗ ಒಮ್ಮೆ ಕೇಳ್ತಿದ್ರಿ, ಹಂಚು ಎಲ್ಲಿ ತೊಗೊಂಬಂದಿರಿ, ದೋಸೆ ಚಲೋ ಬರ್ತಾವ ಅಂಥೇಳಿ. ನೀವು ಕೇಳೋದು ಕರೆಕ್ಟ್ ಅದ. ಇನ್ನೂ ಒಂದು, ಈಗ ನಾ ದೋಸೆ ಎದ್ರೊಳಗೆ ಮಾಡ್ಲಿಕತ್ತೀನಿ ಅಂತೀರಿ. ದಿನ ಏನು ನಾ ಭಕ್ರಿ ಮಾಡ್ತೀನಲ್ಲ, ಭಕ್ರಿ ಚಪಾತಿ ಮಾಡ್ತೀನಿಲ್ರಿ, ಅದೇ ಹಂಚೊಳಗೆ ಮಾಡ್ಲಿಕತ್ತೀನಿ ರೀ. ಅಂದ್ರೆ ಇದರ ಅರ್ಥ ನಾವು ತಯಾರಿ ಮಾಡ್ಕೊಂಡ ದೋಸೆ ಹಿಟ್ಟು ಚಲೋ ಆಗಿತ್ತು ಅಂತಂದ್ರೆ ಎಂಥ ಹಂಚಿನ್ಯಾಗೂ ದೋಸೆ ಮಸ್ತ ಬರ್ತಾವ ನೋಡ್ರಿ. ಹೌದಿಲ್ರಿ? ಈಗ ಅದಕ್ಕೇನದೆ, ಒಂದು ಬೆಣ್ಣೆ, ಎಣ್ಣೆ, ನೀರು, ಸ್ವಲ್ಪ ಚಟ್ನಿ ಪುಡಿ ಇಷ್ಟು ಇಟ್ಕೊಂಡು ಫುಲ್ ರೆಡಿ ಅದ ಈಗ ಸದ್ಯ ಮಾಡಲಿಕ್ಕೆ. ಹಿಟ್ಟು ಹೆಂಗಾಗ್ಯದ ನೋಡ್ರಿಲ್ಲ. ಇನ್ನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ನೀವು ಕೂಡ ಒಂದು ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ, ಫಸ್ಟ್ ದೋಸೆನೇ ಆ್ಯಕ್ಚುಲಿ ಯಾವುದೇ ಹಂಚ ಮೇಲೆ ಮಾಡಲಿ ನನಗೆ ಅನುಭವದ ಪ್ರಕಾರ ಹಿಟ್ಟೊಂದು ಚಲೋ ಆಗಿತ್ತು ಅಂತಂದ್ರೆ ದೋಸೆ ಚಲೋ ಬರ್ತಾವ ಅಂಥೇಳಿ. ಮತ್ತು ನಿಮ್ಮ ಒಪಿನಿಯನ್ ಏನು ಅಂಥೇಳಿ ತಿಳಿಸ್ತಿರಲ್ಲ. ನೀವೆಲ್ಲ ಹಂಚು ಕೇಳ್ತೀರಿ, ಓಕೆ, ಯಾಕಂದ್ರೆ ದೊಡ್ಡ ಆಗಲಿ ಅಂಥೇಳಿ. ಹಂಗೇನಿಲ್ರಿ, ಯಾವುದೇ ಹಂಚಿದ್ರು ಹಿಟ್ಟೊಂದು ಚಲೋ ಆಗಿತ್ತಂದ್ರೆ ದೋಸೆ ಆಟೋಮೆಟಿಕಲಿ ಚಲೋನೇ ಬರ್ತಾವ್ರಿ.
ಈಗ ನೋಡ್ರಿ ದೋಸೆ ಅಂತೂ ನಡೆದವ್ರಿ, ಪಲ್ಯನೂ ರೆಡಿ ಆಗ್ಯದ, ಚಟ್ನಿನೂ ತಿರುಗಿಸ್ಬಿಡೋಣಂತ. ಹಸಿ ಶೇಂಗಾ ಒಂದು ಸ್ವಲ್ಪ 1-2-3 ಮುಷ್ಟಿ, ಪುಟಾಣಿ, ಪುದೀನ, ಅದಕ್ಕೊಂಚೂರು ಬೆಲ್ಲ, ಅಲ್ಲ, ಕರಿಬೇವು, ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿ ಆದ ಚಟ್ನಿನೂ ರೆಡಿ ಆಯಿತು. ಇದಕ್ಕೊಂಚೂರು ಒಗ್ಗರಣೆ, ಗುಂಟೂರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ, 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ನೋಡ್ರಿ ಚಟ್ನಿನೂ ಮಸ್ತಾಗ್ಯದ. ಗಟ್ಟಿ ಚಟ್ನಿ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ ಅಂಥೇಳಿ ಸ್ವಲ್ಪ ನೀರಾಗಿನೇ ಮಾಡೇವಿ ನೋಡ್ರಿ. 1 ಬೈಟ್ ಟೇಸ್ಟ್ ನೋಡೇ ಬಿಡುಣ್ರಿ. ಅದರೊಳಗೂ ಇವತ್ತು ಬೆಣ್ಣೆ ಹಾಕಿದ ದೋಸೆ, ಬೆಣ್ಣೆ ದೋಸೆ 1 ಬೈಟು ನೋಡ್ತೀನಿ ರೀ. ನಿಮ್ಗೆ ಟೇಸ್ಟ್ ಆಗಿದ್ದು ಅಂದರೆ ನಿಮಗೆ ಕೊಡ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತೆ ಇನ್ನೊಂದು ಸಾರೀಸ್, ಈ ಸಾರಿ ನೋಡ್ರಿ, ಈಗೇನು ಸ್ಕ್ರೀನ್ ಮೇಲೆ ನೋಡ್ಲಿಕ್ಕತ್ತಿರಲ್ಲ, ಭಾಳ ಅಂದ್ರೆ ಭಾಳ ಮಸ್ತ್ ಸಾರೀಸ್ ಅವ ಇವು ನೋಡ್ರಿ. ಸದ್ಯಕ್ಕೆ ಟ್ರೆಂಡ್ ಅವ ಕಲಂಕಾರಿ ಡಿಸೈನ್ ಸಾರೀಸ್. ಮಸ್ತ್ ಅಂದ್ರೆ ಮಸ್ತ್ ಅವ, ಅಂದ್ರೆ ಬಹಳ ಸೂಪರ್ ಆಗಿ ಅವ. ಡಿಫ್ರೆಂಟ್ ಆದ ಬ್ಲೌಸ್, ಈಗೇನು ಮ್ಯಾಲ್ ಬ್ಲೌಸ್ ಕಾಣಿಸ್ತದಲ್ಲ ರೆಡ್ ಕಲರ್, ಇದು ಬ್ಲೌಸ್ ಅದ. ಉಳಿದದೆಲ್ಲ ಸಾರಿ ಅದ, ನಿಮ್ಗೆ ಗುರ್ತೆ ಆಗ್ತದ, ವಿತ್ ಬ್ಲೌಸ್ ಪೀಸ್ ಅದ. ಇದರ ರೇಟ್ ಏನದ 1500 ರುಪೀಸ್, 1500 ರೂಪಾಯಿ ಅದ ನೋಡ್ರಿ. ವಾಟ್ಸಪ್ ನಂಬರ್ ಕೊಟ್ಟದ, ನಿಮಗೆ ಯಾವುದು ಇಷ್ಟ ಆಗ್ತದ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡ್ರಿ. ಇಷ್ಟೇ ಕಲರ್ಸು, ಎಷ್ಟವ ಕಲರ್ಸ್ ಅಂತಂದ್ರೆ ಇದ್ರೊಳಗೆ 7 ಕಲರ್ಸ್ ಅವ ರೀ. ಈ ಎಲ್ಲ ಕಲರ್ಸು ಆಲ್ಮೋಸ್ಟ್ ಎಲ್ಲನೂ ಹೊಸ ಕಲರ್ಸೇ ಅವ ರೀ.